ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇಂದು 2026 ಜನವರಿ 1ನೇ ತಾರೀಕು. ಹೊಸ ವರ್ಷ ಅಂತ ಹೇಳ್ಬೋದಾಗಿರುವಂಥದ್ದು. ಹೊಸ ವರ್ಷದ ದಿನದಂದೇ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಒಂದು ಬಿಗ್ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಬಿ.ಎಡ್‌ನ 3ನೇ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟ ಆಗಿರುವಂತಹದ್ದಾಗಿರುತ್ತೆ. ಬಿ.ಎಡ್‌ನ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟು. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಡಿಸೆಂಬರ್ ತಿಂಗಳ 31, 2025ಕ್ಕೆ ಪ್ರಕಟ ಮಾಡಿದ್ದೀವಿ ಅಂತ. ಸದ್ಯಕ್ಕೆ ಅಂದ್ರೆ ಅಭ್ಯರ್ಥಿಗಳಿಗೆ ಇವಾಗ ಎಲ್ಲರಿಗೂ ಕೂಡ ಗೊತ್ತಾಗ್ತಿರೋದಂದ್ರೆ ಇವಾಗ ಬಂದಿರುವಂತದ್ದಾಗಿರುತ್ತೆ ಸುದ್ದಿ. ಈಗ ಅದ್ರ ಬಗ್ಗೆ ಮಾಹಿತಿನ ತಿಳಿಸೋಣ. ಅದಕ್ಕೂ ಮುಂಚೆ ಎಲ್ಲಾ ಒಂದು ಅಭ್ಯರ್ಥಿಗಳಿಗೆ, ಕನ್ನಡದ ಒಂದು ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ಸೊ ಎಷ್ಟೊಂದು ಮಾತುಗಳನ್ನ ಹೇಳ್ಬೋದು. ಬಟ್ ಆದ್ರೆ ನಾವು ಬದಲಾಗೋ ತನಕನೂ ಕೂಡ ನಮ್ಮ ಒಂದು ದಿನ ಹೊಸ ದಿನ ಅಂತ ಪ್ರಾರಂಭ ಆಗೋದಿಲ್ಲ. ಆ ಕಾರಣಕ್ಕಾದ್ರೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯನ ಕೂಡ ಹೇಳ್ತಾ ಇದ್ದೀನಿ. ಸೊ ಎಲ್ಲರ ಒಂದು ಈ ಒಂದು ವರ್ಷ ನಿಮ್ಮ ಒಂದು ಬಳಲಿ ಕೂಡ ಹೊಸ ಒಂದು ದಿನಗಳನ್ನ, ಹೊಸ ಒಂದು ತನವನ್ನ ತರಲಿ ಅಂತ ಆಶಿಸ್ತಾ, ಇದೀಗ ಒಂದೊಂದಾಗಿ ವಿಷಯದ ಕಡೆ ಹೋಗುವಂತಂದ್ರೆ, ಹೌದು, ಕರ್ನಾಟಕ ರಾಜ್ಯದಲ್ಲಿ 2 ವರ್ಷದ ಬಿ.ಎಡ್‌ನ ಸರ್ಕಾರಿ ಕೋಟಾ ಸೀಟ್‌ಗೆ ವೆயிಟ್ ಮಾಡ್ತಿದ್ದಂತ ಅಭ್ಯರ್ಥಿಗಳಿಗೆ ಇದೀಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ಹೆಸರೇ ಬರ್ದಿರುವಂತ ಅಭ್ಯರ್ಥಿಗಳು, ಸ್ಟಾರ್ ಬಂದಂತ ಅಭ್ಯರ್ಥಿಗಳಿಗೆ ಫೈನಲ್ ಆಗಿ ಥರ್ಡ್ ರೌಂಡ್‌ಗೆ ವೆಯಿಟ್ ಮಾಡ್ತಿದ್ರಿ. ಆಪ್ಷನ್ ಎಂಟ್ರಿ ಎಲ್ಲ ಮಾಡಿದ್ರಿ ಕೂಡ. ಸೊ ಫೈನಲ್ ಈಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ನಮ್ಮ ಕನ್ನಡ ವೇದ ಒಂದು ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಲಿಂಕ್ ಅಲ್ಲೂ ಕೂಡ ಅಭ್ಯರ್ಥಿಗಳಿಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಆಗಿ ಮಾಹಿತಿನ ಕೂಡ ಕೊಟ್ಟಿದ್ವಿ, ಲಿಂಕ್ ಕೂಡ ಕೊಟ್ಟಿದ್ವಿ ಅಭ್ಯರ್ಥಿಗಳಿಗೆ, ಎಲ್ಲಿ ಅಭ್ಯರ್ಥಿಗಳು ಒಂದು ಸೆಲೆಕ್ಷನ್ ಲಿಸ್ಟ್ ಅನ್ನ ವೀಕ್ಷಣೆ ಮಾಡ್ಕೊಳ್ಳೋದು. ಮತ್ತೆ ಅಲ್ಲೇ ಕ್ವಿಕ್ ಆಗಿ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ವಿ. ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿದೆ ಥರ್ಡ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಅಂತಾನೂ ಕೂಡ ಅಭ್ಯರ್ಥಿಗಳಿಗೆ ನಾವು ಕೂಡ ತಿಳಿಸಿದೀವಿ ಅಂತ ಹೇಳ್ತಾ, ಅಭ್ಯರ್ಥಿಗಳಲ್ಲಿ ಕೂಡ ಜಾಯ್ನ್ ಆಗೋರ ಮುಖಾಂತರ ಬೇಕಾ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೋಬೋದಿರುತ್ತೆ. ಕನ್ನಡದ ಅಫಿಷಿಯಲ್ ವಾಟ್ಸ್ಆಪ್ ಮುಖಾಂತರನು ಹೆಚ್ಚುವರಿ ಅಭ್ಯರ್ಥಿಗಳಿಗೆ ಸೌಲಭ್ಯಗಳು ಇರೋದಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಇಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಕ್ವಿಕ್ ಮಾಹಿತಿನ ಪಡ್ಕೋಬೋದಾಗಿರುತ್ತೆ, ಏನೇನು ಆಗ್ತಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ. ಇದೀಗ ಒಂದು ಅಭ್ಯರ್ಥಿಗಳಿಗೆ ಒಂದು ಸೆಲೆಕ್ಷನ್ ಲಿಸ್ಟ್ ಕೆಲ ಅಭ್ಯರ್ಥಿಗಳು ನೋಡಿರಬಹುದಾಗಿರುತ್ತೆ. ನೋಡಿ ನಂತರದಲ್ಲಿ ಈ ವಿಡಿಯೋ ನೋಡ್ತಾ ಇರಬಹುದಾಗಿರುತ್ತೆ, ಅಥವಾ ಈ ವಿಡಿಯೋ ನೋಡಿದ ನಂತರದಲ್ಲಿ ನೀವು ಸೆಲೆಕ್ಷನ್ ಲಿಸ್ಟ್ ನ ನೋಡ್ಲಿಕ್ಕೆ ಹೋಗ್ತಾ ಇರ್ತೀರಾ. ಮತ್ತೆ ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇರೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಅಭ್ಯರ್ಥಿಗಳಿಗೆ ಅಪ್ಲೋಡ್ ಕೂಡ ಮಾಡಿರ್ತೇವೆ, ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಅಭ್ಯರ್ಥಿಗಳಿಗೆ PDF ಕೂಡ ಅಲ್ಲಿ ಸಿಗುತ್ತೆ, ಕನ್ನಡದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಂತ ಹೇಳ್ತಾ, ಇದೀಗ ಅಭ್ಯರ್ಥಿಗಳು ಒಂದೊಂದಾಗಿ ಮಾಹಿತಿಯನ್ನು ತಿಳಿಸುವಂತಾರೆ. ಡಿಸೆಂಬರ್ 31, 2025ಕ್ಕೆ ಇಲಾಖೆ ಕೊಟ್ಟಿರುವ ಮಾಹಿತಿಯ ಪ್ರಕಾರದಲ್ಲಿ ಸೆಲೆಕ್ಷನ್ ಲಿಸ್ಟ್ ನ 3ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿನ ಪ್ರಕಟ ಮಾಡಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ 23ರಿಂದ 29 ತನಕ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿದ್ವಿ. ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ವಿ ಅಂತೆಲ್ಲ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಆಪ್ಷನ್ ಎಂಟ್ರಿ ಮಾಡಿದಂತ ಎಲ್ಲ ಅಭ್ಯರ್ಥಿಗಳನ್ನ ಪರಿಗಣಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದಾಗಿರುತ್ತೆ. ಅಂದ್ರೆ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಅಭ್ಯರ್ಥಿಗಳಿಗೆ ಈ ಬಾರಿ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಹೆಸರು ಬಂದಿದೆ ಅಂತ ಹೇಳ್ಬೋದಾಗಿರುತ್ತೆ. ಒಂದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಟ್ ಆಫ್ ರಿಲೀಸ್ ಮಾಡಿಲ್ಲ ಅಂದ್ರೂ ಕೂಡ ಕಡಿಮೆ ಪರ್ಸೆಂಟ್ ಇರುವಂತಹ ಅಭ್ಯರ್ಥಿಗಳು, ಅಂದ್ರೆ ನಾವು ಹೇಳಿರ್ತಕ್ಕಂಥ ಪರ್ಸೆಂಟೇಜ್ ಏನಿತ್ತಲ್ಲ ಅಭ್ಯರ್ಥಿಗಳು ಎಷ್ಟು ಇಳಿಕೆ ಆಗ್ಬೋದಂತ, ಮೆಜಾರಿಟಿ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಹೆಸರು ಬಂದಿದೆ. ಸೊ ಅದನ್ನ ನಾವು ಕೂಡ ಖುಷಿ ಪಡ್ತೇವೆ. ಎಲ್ಲ ಅಭ್ಯರ್ಥಿಗಳಿಗೆ ಸರ್ಕಾರಿ ಕೋಟಾ ಸೀಟ್ ಸಿಗ್ಲಿ ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಕೂಡ ಆಗಿರುತ್ತೆ. ಎಲ್ಲ ಅಭ್ಯರ್ಥಿಗಳು ಕೂಡ ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್ ಅನ್ನು ತಿಳಿಸ್ತಾ, ಇದೀಗ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಥರ್ಡ್ ರೌಂಡ್ ಅಲ್ಲಿ ಕೂಡ ನಮಗೆ ಸ್ಟಾರ್ ಮಾರ್ಕ್ ಬಂದ್ಬಿಟ್ಟಿದೆ, ಅಥವಾ ನಮಗೆ ಸೀಟ್ ಸಿಕ್ಕಿಲ್ಲ, ಹೆಸರೇ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು, ಅಥವಾ ಸೀಟ್ ಸಿಕ್ಕಿದೆ ನಮಗೆ ಬೇಡದಿರುವಂಥ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಅಥವಾ ಸೀಟ್ ಸಿಕ್ಕಿರುವಂಥ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಿವೆ ಅಂತ ಅಭ್ಯರ್ಥಿಗಳಾಗಿರ್ಬೋದು, ಎಲ್ಲರೂ ಕೂಡ ದುಡುಕ್ಬೇಡಿ. ಸೊ ನಾವು ನಿರಂತರವಾಗಿ ಮುಂದಿನ ದಿನದಲ್ಲೆಲ್ಲ ಅಪ್ಡೇಟ್ಸ್ ವಿಡಿಯೋಸ್ ಮಾಡೋದ್ರ ಮುಖಾಂತರ ಮಾಹಿತಿಗಳನ್ನು ಕೊಡ್ತಿರ್ತೀವಿ. ಸೀಟ್ ಸಿಕ್ತು ಅಂತ ನೀವು ಒಂದು ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ತಗೊಳ್ಳೋದಿನ ಮತ್ತೊಂದು ಅದರಲ್ಲಿ ದುಡುಕ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳು ಆಗ್ಬಿಡುತ್ತೆ. ಅಡ್ಮಿಷನ್ ಸ್ಲಿಪ್ ಅನ್ನ ತಗೋಬಿಟ್ರಿ ಅಂದ್ರೆ ಅಭ್ಯರ್ಥಿಗಳು ಕಾಲೇಜ್ ಅಡ್ಮಿಷನ್ ಆಗಬೇಕಿರುತ್ತಿಲ್ಲ, ರೀಫಂಡ್ ಇನ್ನೊಂದು ಮತ್ತೊಂದು ತುಂಬಾ ಸಮಸ್ಯೆಗಳಾಗುತ್ತೆ. ಕಾಲೇಜ್ಗೆ ಸ್ಲಿಪ್ ಎಲ್ಲ ತಗೊಂಡು ಅಡ್ಮಿಷನ್ ಆಗಲ್ಲ ನನ್ನ ಹಾಗೆ ಹೀಗೆ ಅಂತಂದ್ರೆ ಸಮಸ್ಯೆಗಳಾಗುತ್ತೆ. ಕಾಲೇಜ್ ಸರಿ ಇಲ್ಲ, ಫೀಸ್ ಜಾಸ್ತಿ ಕೇಳಿದ್ರು, ಹಾಗೆ ಹೀಗೆ ಅಂತೆಲ್ಲ. ಆ ಕಾರಣ ಕಾಲೇಜ್ ಬಗ್ಗೆ ತುಂಬಾ ವಿಚಾರಿಸಬೇಕಿರುತ್ತೆ ಅಭ್ಯರ್ಥಿಗಳು. ಆ ಬಗ್ಗೆ ಇನ್ ಡೀಟೇಲ್ ಮಾಹಿತಿಗಳನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿನ ಕೂಡ ಕೊಡ್ತೀವಿ. ಮತ್ತೆ ಸ್ಟಾರ್ ಮಾರ್ಕ್ ಬಂದಂತ ಅಭ್ಯರ್ಥಿಗಳು ಏನು ಮಾಡಬೇಕಿರುತ್ತೆ, ಆ ಥರ ನಂತರದಲ್ಲಿ ಹೆಸರು ಬರೆದಿರುವಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಏನು ಕಾರಣಕ್ಕೆ ನಿಮ್ಮ ಹೆಸರು ಬಂದಿಲ್ಲ, ಆಗಿದ್ರೆ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೂ ಕೂಡ ಕೆಲ ಅಭ್ಯರ್ಥಿಗಳಿಗೆ ಹೆಸರು ಬಂದಿರೋದಿಲ್ಲ, ಅವರಿಗೆ ಸಂಬಂಧಪಟ್ಟಂತೆ ಆಗಿರೋದು ಇತರ ಮಾಹಿತಿಗಳು ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿಗಳು ಸಿಗ್ತಿರುತ್ತೆ. ಮತ್ತೆ ಒಂದು ಬಿ.ಎಡ್‌ನ ಕೋಚಿಂಗ್ ವಿಡಿಯೋಸ್ ಕೂಡ ಹೆಚ್ಚುವರಿ ಮಾಹಿತಿಗಳಿದೆ, ಅದನ್ನ ವಿಡಿಯೋಸ್ನ ವೀಕ್ಷಣೆ ಮಾಡೋದ್ರ ಮುಖಾಂತರ ನೀವು ಸೂಕ್ತ ಮಾಹಿತಿನ ಪಡ್ಕೋಬೋದಿರುತ್ತೆ. ಈಗಾಗಲೇ ನಾವು ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು, ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳಿರ್ಬೋದು, ಇತರ ಅಭ್ಯರ್ಥಿಗಳು ಕೂಡ ಆ ಒಂದು ವಿಡಿಯೋಸ್ ವೀಕ್ಷಣೆ ಮಾಡೋದ್ರ ಮುಖಾಂತರ ಅರ್ಥಪೂರ್ಣವಾದ ಮಾಹಿತಿನ ಪಡ್ಕೋಬೋದಿರುತ್ತೆ. ನಂತರದಲ್ಲಿ ಇನ್ನೂ ಡೌಟ್ಸ್ ಇದೆ, ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ, ಈ ತರ ಸಮಸ್ಯೆಗಳಾಗಿವೆ, ಸ್ಟಾರ್ ಬಂದಿದೆ, ಬೇಡದಿರೋ ಕಾಲೇಜ್ ಸೀಟ್ ಸಿಕ್ಕಿದೆ, ದೂರ ಹೋಗಿದೆ, ನೆಕ್ಸ್ಟ್ ರೌಂಡ್ ಸೀಟ್ ಸಿಗ್ಬೋದಾ, ಏನು ಎತ್ತ ಪ್ರಕ್ರಿಯೆಗಳು ನಮಗೆ ಸರಿಯಾಗಿ ಗೊತ್ತಾಗ್ತಿಲ್ಲ, ಇವಾಗ ಇದೇ ಲಾಸ್ಟ್ ರೌಂಡ್ ಆಗುತ್ತೆ, ಹಾಗಾಗಿ ಏನೇ ಡೌಟ್ಸ್ ಇದ್ರೂ ಪರವಾಗಿಲ್ಲ, ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟಾ ಸೀಟ್‌ಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಅದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಬೇಕಿರುತ್ತೆ. ಯಾಕಂದ್ರೆ ನೂರಾರು ಐಡಿಗಳ ಕಡೆಯಿಂದ ಇವತ್ತು ಮೆಸೇಜ್ಗಳು ಅಂತೂ ಬರುತ್ತೆ ನಮಗೆ. ಸೊ ಬಟ್ ನಿಮ್ಮ ಐಡಿ ನಮಗೆ ತಲುಪಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆದಂಥ ಪಕ್ಷದ ಅಭ್ಯರ್ಥಿಗಳು ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಬರುತ್ತೆ ನಮಗೆ ಅಂತ ಹೇಳ್ಬೋದು. ಆ ಮುಖಾಂತರ ನಿಮ್ಮ ಮೆಸೇಜ್ ಮತ್ತೆ ಕಾಲ್ಗಳು ನಮಗೆ ಬೇಗ ತಲುಪುತ್ತೆ. ಆ ಮುಖಾಂತರ ಅಭ್ಯರ್ಥಿಗಳಿಗೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ, ವೈಯಕ್ತಿಕವಾಗಿ ಪರ್ಸನಲ್ ಗೈಡೆನ್ಸ್, ಸೂಕ್ತ ಸಲಹೆ, ಮಾರ್ಗದರ್ಶನ ಪಡ್ಕೊಂಡು ನೀವು ಕೂಡ ಒಂದು ನೆಕ್ಸ್ಟ್ ರೌಂಡ್ಗಳಲ್ಲಿ ಸೀಟನ್ನು ಪಡ್ಕೊಳ್ಳೋದಕ್ಕೆ, ನಿಮಗೆ ಇಷ್ಟವಾದ ಕಾಲೇಜು ಅಥವಾ ಇತರೆ ಒಂದು ಸೂಕ್ತ ಸಲಹೆ ಮಾರ್ಗದರ್ಶನದೊಂದಿಗೆ ಗೌರ್ಮೆಂಟ್ ಸೀಟನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಕೂಡ ಆಗುತ್ತೆ. ಸಲಹೆ ಮಾರ್ಗದರ್ಶನ ಪಡ್ಕೋಬೋದಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ. ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸೆಲೆಕ್ಷನ್ ಲಿಸ್ಟ್ ಅಂತೂ ಪ್ರಕಟ ಆಗಿದೆ. ಮುಂದಿನ ದಿನದಲ್ಲೆಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಕೊಡ್ತಿರ್ತೀವಿ. ಆಲ್ ದ ಬೆಸ್ಟ್.